ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಈಗ ಸಮರ್ಥ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. 2 ನಾಮಪತ್ರ ಸಲ್ಲಿಕೆ ಮಾಡಿರೋದು ಅಂದ್ರೆ ಒಂದು ಕಾಂಗ್ರೆಸ್ ಪಾರ್ಟಿಯಿಂದ, ಮತ್ತೊಂದು ಪಕ್ಷೇತರ ಅಭ್ಯರ್ಥಿಯಾಗಿ. ಅಂದ್ರೆ ಈಗ ಸ್ಪರ್ಧೆ ಅಂತೂ ಖಚಿತ. ಕಾಂಗ್ರೆಸ್ನಿಂದ ಒಂದು ವೇಳೆ ಟಿಕೆಟ್ ಆಗಿಲ್ಲ ಅಂದ್ರೆ ಪಕ್ಷೇತರನಾಗಿ ಆದ್ರೂ ಕಣಕ್ಕಿಳಿಯೋದು ಪಕ್ಕಾ ಅಂತ. ಯಶ್ವೇತಾ, ಏನು ಶಾಮನೂರು ಸಮರ್ಥ ಅವರು ಇಂದು 2 ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿರುವಂಥ ಚುನಾವಣಾಧಿಕಾರಿಗಳ ಕಚೇರಿಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲು ಈಗ ಒಳಗಡೆ ಹೋಗಿರುವಂಥದ್ದು. 2 ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ, ಮತ್ತೊಂದು ಪಕ್ಷೇತರ ಅಭ್ಯರ್ಥಿಯಾಗಿ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಬೇಕಾದ್ರೆ 2 ಸೂಚಕರು ಬೇಕು. 2 ಸೂಚಕರ ಸಮೇತ ಅದನ್ನು ನಾಮಪತ್ರ ಸಲ್ಲಿಸ್ತಾರೆ. ಪಕ್ಷೇತರರಾಗಿ 10 ಜನ ಬೇಕು. ಆ 10 ಜನರನ್ನು ಕರೆದುಕೊಂಡು ಮತ್ತೊಂದು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಬಿಫಾರ್ಮ್ ಸಿಗದೇ ಇದ್ದರೆ ಪಕ್ಷೇತರವಾಗಿ ಸ್ಪರ್ಧಿಸಲು ಸಹ ಸಿದ್ಧ ಎಂಬ ಸಂದೇಶವನ್ನು ರವಾನಿಸಲೇ ಇಂದು 2 ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಟಿಕೆಟ್ ಅಂದರೆ ಕಗ್ಗಂಟಾಗಿ ಪರಿಣಮಿಸಿದೆ. ಅಭ್ಯರ್ಥಿ ಯಾರು ಆಗಬೇಕು ಎಂಬುದು ಇನ್ನೂ ನಿರ್ಧಾರವಾಗಿಲ್ಲ. ಇಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇದರ ನಡುವೆ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಯೂ ಸಹ ಇಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸದ್ಯ ದಾವಣಗೆರೆಯ ಚುನಾವಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಆಗಮಿಸಿ ಸಾದಿಕ್ ಪೈಲ್ವಾನ್ ಅವರು ಸಹ ಆಗಮಿಸಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ, ನನಗೆ ಬಿಫಾರ್ಮ್ ಸಿಗುತ್ತೆ ಎಂಬ ನಿರೀಕ್ಷೆ ಇದೆ. ಬಳಿಕ ಬಿಫಾರ್ಮ್ ಸಿಕ್ಕ ಮೇಲೆ ಆ ಬಿಫಾರ್ಮನ್ನು ಅಲ್ಲಿ ಸಲ್ಲಿಕೆ ಮಾಡ್ತೀನಿ ಎಂಬ ಮಾತನ್ನು ಸಾದಿಕ್ ಪೈಲ್ವಾನ್ ಅವರು ಹೇಳಿರುವಂಥದ್ದು. ಹೀಗಾಗಿ ಒಂದು ರೀತಿ ಗೊಂದಲದ ವಾತಾವರಣ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ. ಈಗ ಕಾಂಗ್ರೆಸ್ ಟಿಕೆಟ್ ಸಮರ್ಥ ಶಾಮನೂರ್ ಅವರಿಗೆ ಸಿಕ್ಕೇ ಸಿಗುತ್ತೆ, 100ಕ್ಕೆ 100 ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸವನ್ನು ಖುದ್ದು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ವ್ಯಕ್ತಪಡಿಸಿದ್ದಾರೆ. ಸಮರ್ಥ ಶಾಮನೂರ್ ಅವರು ಸಹ ವ್ಯಕ್ತಪಡಿಸಿರುವಂಥದ್ದು. ಅಷ್ಟೇ ಅಲ್ಲದೆ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅವರು 2 ನಾಮಪತ್ರಗಳನ್ನು ಸಿದ್ಧಪಡಿಸಿ ಮಗನಿಗೆ ನಾಮಪತ್ರ ಸಲ್ಲಿಸಲು ಹೇಳಿ ತಾವು ಬೆಂಗಳೂರಿಗೆ ತೆರಳಿರುವಂಥದ್ದು. ಏನು 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಈ ವೇಳೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ 2 ಕ್ಷೇತ್ರಗಳಾಗಿ ವಿಂಗಡಣೆ ಆಯಿತು, ದಾವಣಗೆರೆ ದಕ್ಷಿಣ ಮತ್ತು ದಾವಣಗೆರೆ ಉತ್ತರ. ಆ ವೇಳೆಯೂ ಸಹ 2008ರಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬ ಒತ್ತಾಯವಿತ್ತು. ಆ ವೇಳೆ ಈ ಬಿಫಾರ್ಮ್ ಗೊಂದಲದಿಂದ ಕಾಂಗ್ರೆಸ್ ಅಭ್ಯರ್ಥಿಯೇ ಇರಲಿಲ್ಲ ಚುನಾವಣಾ ಕಣದಲ್ಲಿ. ಹೀಗಾಗಿ ಆ ಪರಿಸ್ಥಿತಿ ಈಗ ಬರಬಾರದು ಅಂಥೇಳಿ 2 ನಾಮಪತ್ರವನ್ನು ಈಗ ಸಮರ್ಥ ಶಾಮನೂರ್ ಅವರು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತ ಸಮುದಾಯದ ಕಾಂಗ್ರೆಸ್ ಮುಖಂಡರಾದಂತಹ ಸಾದಿಕ್ ಪೈಲ್ವಾನ್ ಅವರು ಸಹ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಹೊರಗಡೆ ಬಂದಿರುವಂಥದ್ದು. ನಾನು ಕಳೆದ 4 ಚುನಾವಣೆಯಲ್ಲೂ ಸಹ ಇದೇ ರೀತಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೆ, ಅದೇ ರೀತಿ ನಾನು ಈ ಬಾರಿಯೂ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ, ನನಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸ ಇದೆ, ಬಿಫಾರ್ಮ್ ಸಿಗುತ್ತೆ ಎಂಬ ವಿಶ್ವಾಸ ಇದೆ ಎಂಬ ಮಾತನ್ನು ಸಾದಿಕ್ ಪೈಲ್ವಾನ್ ಅವರು ಹೇಳ್ತಾ ಇದ್ದಾರೆ. ಆದರೆ ಸಮರ್ಥ ಶಾಮನೂರ್ ಅವರು ತಮಗೆ ಟಿಕೆಟ್ ಅಂದರೆ ಬಿಫಾರ್ಮ್ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಇಂದು ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಯಾವೆಲ್ಲ ನಿರ್ಣಯ ಆಗುತ್ತೆ ಎಂಬುದನ್ನು ಈಗ ಕಾದು ನೋಡಬೇಕಾಗಿದೆ. ಶ್ವೇತಾ, ಓಕೆ ಮಾಂತೇಶ್, ಇಲ್ಲಿ ಮುಸ್ಲಿಂ ಸಮುದಾಯದವರು ಸಿಟ್ಟಾಗೋದಿಲ್ವಾ ಈ ಬೆಳವಣಿಗೆಯಿಂದ? ಯಾಕಂದ್ರೆ ಮುಸ್ಲಿಂ ಸಮುದಾಯದವರು ಹೇಳ್ತಾ ಬಂದಿದ್ದು, ಇಷ್ಟು ವರ್ಷಗಳಿಂದ ಶಾಮನೂರು ಅವರೇ ಸ್ಪರ್ಧೆಯಲ್ಲಿದ್ರು, ಗೆಲ್ತಾ ಬಂದಿದ್ದಾರೆ, ಅವರಿಗೆ ನಾವು ನಮ್ಮ ಬೆಂಬಲವನ್ನ ಇಷ್ಟು ವರ್ಷದಿಂದ ಕೊಡ್ತಾ ಬಂದಿದ್ದೀವಿ, ನಮ್ಮ ಮತ ಬೇಕು, ಹಾಗಾದ್ರೆ ನಮಗೆ ಅಧಿಕಾರ ಬೇಡವಾ, ಈಗೊಂದು ಅವಕಾಶ ಇದೆ ಕೊಡಿ ಅಂತ ಸಮುದಾಯ ಕೇಳ್ತಾ ಇರೋದು. ಮೇಲಾಗಿ ಈ ಕ್ಷೇತ್ರದಲ್ಲಿ ಅಹಿಂದ ಮತಗಳೇ ನಿರ್ಣಾಯಕವಾಗಿದೆ. ಮುಸ್ಲಿಂ ಮತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತ ಈ ಕ್ಷೇತ್ರದಲ್ಲಿ ಮತ್ತೆ ಈಗ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಮುಸ್ಲಿಂ ಮತದಾರರು ಮುನಿಸ್ಕೊಳ್ಳೋದಿಲ್ವಾ ಹಾಗಾದ್ರೆ? ಎಸ್ ಶ್ವೇತಾ, ಏನು ಚುನಾವಣಾ ಘೋಷಣೆಗೂ ಮುನ್ನವೇ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದು ರೀತಿ ಸಂಚಲನ ಸೃಷ್ಟಿಯಾಗಿತ್ತು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬ ಆಗ್ರಹ ಕೇಳಿ ಬರ್ತಾ ಇತ್ತು. ಸರಣಿ ಸಭೆಗಳನ್ನು ನಡೆಸ್ತಾ ಇದ್ರು. ಅದರಲ್ಲೂ ಹಾಲಿ ಕಾಂಗ್ರೆಸ್ MLC ಆದಂತಹ ಅಬ್ದುಲ್ ಜಬ್ಬಾರ್ ಮತ್ತು ಉಳಿದಂಥ ನಾಯಕರೆಲ್ಲರೂ ಸಹ ಪ್ರತ್ಯೇಕವಾಗಿ ಸಭೆ ಸೇರಿ ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟನ್ನು ನೀಡಬೇಕಂತ ಆಗ್ರಹಿಸಿದರು. ಅಷ್ಟೇ ಅಲ್ಲದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಹ ಜಬ್ಬಾರ್ ಅವರ ನಿವಾಸಕ್ಕೆ ಆಗಮಿಸಿದಾಗ ಅಲ್ಪಸಂಖ್ಯಾತ ಸಮುದಾಯದ ಪರ ಬ್ಯಾಟಿಂಗ್ ಬೀಸಿದ್ರು. ಆದರೆ ಈಗ ಸದ್ಯ ಅಲ್ಪಸಂಖ್ಯಾತ ಸಮುದಾಯದಲ್ಲೇ 2 ಬಣಗಳು ಸೃಷ್ಟಿಯಾಗಿವೆ. ಒಂದು ಬಣ ಸಚಿವ SS ಮಲ್ಲಿಕಾರ್ಜುನ್ ಪರವಾಗಿದ್ದರೆ, ಒಂದು ಬಣ ಜಬ್ಬಾರ್ ಅವರ ಪರವಾಗಿದೆ. ಹೀಗಾಗಿ ಈ ಚುನಾವಣೆ ಒಂದು ವೇಳೆ ನಡೆದರೆ ಬಿಫಾರ್ಮ್ ಯಾರಿಗೆ ಕೊಡ್ತಾರೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ಶ್ವೇತಾ, ಓಕೆ, ಹಾಗಾದ್ರೆ ಈಗ ಫೈನಲ್ ಆಗೋದು ಯಾವಾಗ? ಇವತ್ತು ನಾಮಪತ್ರ ಸಲ್ಲಿಸಿದ ನಂತರ ಮತ್ತೆ ಮತ್ತೊಂದು ಸುತ್ತಿನ ನಾಮಪತ್ರ ಸಲ್ಲಿಕೆ ಸೋಮವಾರ ನಡೆಯುತ್ತೆ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಹೇಳ್ತಾ ಇದ್ರು. ಈಗ ಕ್ಷೇತ್ರದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಒಟ್ಟಾರೆ ಈ ಪರಿಸ್ಥಿತಿಯ ಲಾಭ ಬಿಜೆಪಿ ತೆಗೆದುಕೊಳ್ಳೋದಕ್ಕೆ ಪಕ್ಕ ಪ್ಲಾನ್ ಹಾಕಿ ಅಖಾಡಕ್ಕಿಳಿದಿದೆ ಅನ್ಸುತ್ತಾ?
ಎಸ್ ಶ್ವೇತಾ, ಏನು ಈಗ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಇರುವಂಥದ್ದು ಸೋಮವಾರ, ಏನು ಮಾರ್ಚ್ 23ರಂದು ಕೊನೆಯ ದಿನ ಇದೆ. ಹೀಗಾಗಿ ಅಭ್ಯರ್ಥಿಯ ಘೋಷಣೆ ಇಂದು ಅಥವಾ ನಾಳೆ ಆಗಲೇಬೇಕು. ಮತ್ತು ಇಂದು ಏನು ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಏನು ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ನಿರ್ಣಯ ಆಗುತ್ತೆ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದೇ ಆದರೆ ಸಮರ್ಥ್ ಶಾಮ್ನೂರ್ ಅವರು ಸಹ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇರೋದ್ರಿಂದ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಖಚಿತ ಅಂತಲೇ ಹೇಳ್ಬೋದು. ಮತ್ತೊಂದೆಡೆ ಏನು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದ ಮಾತೇನಂತಂದ್ರೆ, ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು 2 ತಿಂಗಳ ಹಿಂದೆಯೇ ಕ್ಷೇತ್ರದಲ್ಲಿ ಒಂದು ಸರ್ವೆ ಮಾಡಿದ್ದು, ಆ ಕ್ಷೇತ್ರದಲ್ಲಿ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಅನ್ನು ನೀಡ್ತಾರೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಸಮರ್ಥ್ ಶಾಮ್ನೂರ್ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿ ನಾಯಕರು ಇರುವಂಥದ್ದು. ಒಂದು ವೇಳೆ ಸಮರ್ಥ್ ಶಾಮ್ನೂರ್ ಅವರಿಗೆ ಟಿಕೆಟ್ ಸಿಕ್ಕಿದ್ದೇ ಆದರೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಒಂದು ರೀತಿ ವಿಭಜನೆ ಆಗುವುದು ಸಹಜ. ಯಾಕಂದ್ರೆ ಈಗಾಗಲೇ ಜಬ್ಬಾರ್ ಅವರು ಬಹಿರಂಗವಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಆದರೆ ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಚುನಾವಣೆ ಮಾಡ್ತೀನಿ ಎಂಬ ಮಾತನ್ನ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿರೋದ್ರಿಂದ ಈ ಪರಿಸ್ಥಿತಿಯ ಲಾಭವನ್ನ ಬಿಜೆಪಿಯು ಸಹ ತೆಗೆದುಕೊಳ್ಳಲು ಒಂದು ರೀತಿ ಪ್ರಯತ್ನವನ್ನು ನಡೆಸ್ತಾ ಇದೆ. ಈಗಾಗಲೇ ಅಲ್ಲಿ ST ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಅಹಿಂದ ಫಾರ್ಮುಲಾವನ್ನ ಅಲ್ಲಿ ಅಪ್ಲೈ ಮಾಡಿರುವಂಥದ್ದು ಬಿಜೆಪಿ. ಹೀಗಾಗಿ ಈ ಬಾರಿ ಚುನಾವಣೆ ಒಂದು ರೀತಿ ರೋಚಕ ತಿರುವು ಪಡೆಯುವುದು ಸತ್ಯ ಅನ್ಬೋದು. ಶ್ವೇತಾ, ಥ್ಯಾಂಕ್ ಯು ಮಾಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.